ಸ್ವಾತಂತ್ರ್ಯ ಉದ್ಯಾನದಲ್ಲಿ ಇವರೆಲ್ಲ ಒಂದು ಪ್ರತಿಭಟನೆ ಮಾಡಿದರೆ ತಮ್ಮದು ಬೆಂಬಲ. ವಿಮುಕ್ತಿ ದೇವದಾಸಿ ಮಹಿಳೆಯ ಮಹಾ ಒಕ್ಕೂಟದ ವತಿಯಿಂದ ಇಂದು ಸಹಸ್ರಾರು ಜನ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಮಾಡಿದ್ದಾರೆ. ಈ ಬೃಹತ್ ಪ್ರತಿಭಟನಾ ಪ್ರದರ್ಶನಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಂಬಲವನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಸರ್ಕಾರ ಅವರ ಎಲ್ಲ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕು ಅಂತ ಈ ಮೂಲಕ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚನ್ನಲಿಂಗ ಕಲಾಲ್ಬಂಡಿ ಮತ್ತು ಇತರ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರು ಪಾಲ್ಗೊಂಡಿದ್ದಾರೆ. ಅವರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸೋದ್ರ ಮೂಲಕ ಈಗಾಗಲೇ ದೇವದಾಸಿ ಅವರಿಗೆ ಪುನರ್ವಸತಿ ಕೊಡಬೇಕು ಅನ್ನೋ ಕಾಯ್ದೆ ರಾಜ್ಯ ಸರ್ಕಾರದಿಂದ ಅಪೂರ್ವವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ. ಕೂಡಲೇ ಕಾಯ್ದೆಯನ್ನು ಜಾರಿ ಮಾಡಬೇಕು, ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ 2000 ಮಾಸಾಸನವನ್ನು ಕೊಡ್ತಾ ಇದೆ. 2000 ಮಾಸಾಸನ ಬರೀ ಅವರಿಗೆ ಒಂದು ಗಂಜಿಗೂ ಕೂಡ ಆಗಲ್ಲ. ಆದ್ದರಿಂದ 5000ಕ್ಕೆ ಹೆಚ್ಚಿಸಬೇಕು ಅಂತೇಳಿ ಈ ಒತ್ತಾಯ ಇದೆ. ಕೂಡಲೇ ದೇವದಾಸಿ ಅವ್ರ ಮಹಿಳೆಯರ ಮಾಸಾಸನವನ್ನು 5000ಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವರಿಗೆ 3 ತಲೆಮಾರಿಗೆ ದೇವದಾಸಿ ಪುನರ್ವಸತಿ ಯೋಜನೆಯನ್ನು ಮುಂದುವರಿಸಬೇಕು. ಅವ್ರ ಮಕ್ಕಳು ಮೊಮ್ಮಕ್ಕಳವರೆಗೂ ಕೂಡ ಕೊಡಬೇಕು. ಅವರು ಶಿಕ್ಷಣ ಪಡಿಬೇಕಲ್ಲ, ಅದರಿಂದ ನೆರವಾಗ್ತದೆ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ಈಗಾಗಲೇ ನಾವು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ದಲಿತ ಸಂಘರ್ಷ ಸಮಿತಿಯಿಂದ ಸುಮಾರು 3000 ಮಹಿಳೆಯರು 8 ದಿನಗಳ ಕಾಲ ಕಾವೇರಿ ಕೃಷ್ಣಾದ ಮುಂದೆ ಧರಣಿಯನ್ನು ಕೂರಿಸಿದ್ವಿ. ಅಹೋರಾತ್ರಿ ಧರಣಿಯನ್ನು ಕೂರಿಸಿದ್ವಿ. ಎಸ್ ಎಂ ಕೃಷ್ಣ ಅವರು ಕರೆದು ಸುಮಾರು 3 ಅವರ್ ಮಾತಾಡಿ ಮಹಾರಾಷ್ಟ್ರದಲ್ಲಿ ಏನು ಅಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೆ ಪ್ರಪ್ರಥಮ ಬಾರಿಗೆ ಅದನ್ನು ಇಲ್ಲಿ ಮುಂದುವರಿಸಬೇಕು ಅಂತೇಳಿ ಅವರ ಏನು ಮದುವೆಗಳು ಮಾಡ್ಕೊತಾರಲ್ಲ ಆ ಸಂದರ್ಭದಲ್ಲಿ ಆ ಪರಿಹಾರ ಇದೆ ಅಲ್ಲಿ, ಅದನ್ನು ಕೂಡ ಇಲ್ಲ ಪರಿಹಾರವನ್ನು ಕೊಡಬೇಕು. ಮತ್ತು ಅವ್ರಿಗೆ ಉಚಿತವಾಗಿ ರೇಷನ್ ಕಾರ್ಡ್ಗಳನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು. ಮತ್ತು ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಕೊಡಬೇಕು. ಪುನರ್ವಸತಿ ದೇವದಾಸಿ ಪದ್ಧತಿನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಈ ಪದ್ಧತಿ ನಿರ್ಮೂಲನೆ ಮಾಡೋದ್ರ ಜೊತೆಗೆ ಇಡೀ ಸಮಾಜದಲ್ಲಿ ಆ ಮಹಿಳಾ ಸ್ತ್ರೀಯರು ಅಕ್ಕ ತಂಗಿಯರು ಕೂಡ ಮನುಷ್ಯರು ಅನ್ನೋದನ್ನು ಎತ್ತಿಡಿಬೇಕು. ಜೊತೆಗೆ ಅವ್ರ ಮಕ್ಕಳಿಗೆ ಉನ್ನತ ಮಟ್ಟದವರೆಗೂ ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕು. ಮತ್ತು ವಿದೇಶಕ್ಕೂ ಕೂಡ ಕಳಿಸ್ಕೊಡೋದಕ್ಕೆ ಪ್ರಥಮ ಆದ್ಯತೆಯನ್ನು ದೇವದಾಸಿ ಅವರ ಮಕ್ಕಳಿಗೆ ಕೊಡಬೇಕು. ಸ್ತ್ರೀ ಕುಲಕ್ಕೆ ಒಂದು ಗೌರವವನ್ನು ಕೊಡಬೇಕು ಅಂತಂದರೆ ದೇವದಾಸಿಯ ಮಕ್ಕಳುಗಳಿಗೆ ಮತ್ತು ದೇವದಾಸಿ ಕುಟುಂಬಕ್ಕೆ ಪುನರ್ವಸತಿಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಪ್ರತಿ ಕುಟುಂಬಕ್ಕೂ ಕೂಡ 5 ಎಕರೆ ಜಮೀನನ್ನು ಕೊಡಬೇಕಾಗಿದೆ. ಮತ್ತು ಎಲ್ಲ ವ್ಯವಸಾಯದ ಪರಿಕರವನ್ನು ಕೊಟ್ಟು ಅವ್ರಿಗೆ ಮನೆಗಳನ್ನು ಉಚಿತವಾಗಿ ಕೊಡಬೇಕಾಗಿದೆ, ಮನೆಗಳನ್ನು ಗುರುತಿಸಬೇಕಾಗಿದೆ. ಸಮಾಜ ಕಲ್ಯಾಣದಲ್ಲಿ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ದೇವದಾಸಿಯವರ ಪ್ರತ್ಯೇಕ ಪಟ್ಟಿಯನ್ನು ಮಾಡಿ ಅವ್ರಿಗೆ ಕೊಡಬೇಕಾದಂಥ ಏನೆಲ್ಲ ಸೌಲಭ್ಯಗಳಿದ್ದಾವೆ ಸಮಾಜ ಕಲ್ಯಾಣದ ಇಲಾಖೆಯಲ್ಲಿ ಪ್ರಥಮ ಆದ್ಯತೆ ಮೇರೆಗೆ ದೇವದಾಸಿ ಕುಟುಂಬಕ್ಕೆ ಕೊಡಬೇಕು. ಇದನ್ನು ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟವಾಗಿ ರೂಪಿಸ್ತೀವಿ. ಏನಾದರೂ ಕೂಡ ಎಚ್ಚರ ತಪ್ಪಿರಿ ಅನ್ನೋ ಮಾತನ್ನು ಈ ಮೂಲಕ ಸರ್ಕಾರ ಕೇಳಕ್ಕೆ ಇಚ್ಛಪಡ್ತೇವೆ. ಈಗ KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಸಚಿವರು ಕೂಡ ಬಂದು ಇಲ್ಲಿ ಆಗಮಿಸಿ ಮನವಿಯನ್ನು ತಗೊಂಡೋಗಿದ್ದಾರೆ. ಮತ್ತು ಅವ್ರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ದಲಿತ ಸಂಘರ್ಷ ಸಮಿತಿ ಸಭೆಯನ್ನು ಕರೀತದೆ. ಫಿಕ್ಸ್ ಮಾಡಿ ನಿಮ್ಮ ಏನು ಜೀತ ವಿಮುಕ್ತಿ ಮಹಾ ಒಕ್ಕೂಟಕ್ಕೆ ನಾವು ತಿಳಿಸಿ ನಿಮ್ಮ ಜೊತೆಗೆ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಪಾಲ್ಗೊಳ್ಳುತ್ತೇವೆ ಅನ್ನೋದನ್ನು ಈ ಮೂಲಕ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ.